ಕಳಬೇಡ. ಕಾಮ ಅಂದ್ರೆ ಏನು? ಅಪೇಕ್ಷೆ. ನೀಡ್ ನಾಟ್ ಬಿ ಫಿಸಿಕಲ್ ಸೆಕ್ಸ್ ಮಾತ್ರ ಅಂತ ಅಲ್ಲ, ಅಪೇಕ್ಷೆ ಎಲ್ಲವೂ ಕಾಮ. ನನಗೆ ಅದರಲ್ಲಿ ಕಾಮವಿದೆ ಅಂದ್ರೆ ಅದರಲ್ಲಿ ಅಪೇಕ್ಷೆ ಇದೆ. ಈ ಅಪೇಕ್ಷೆಯಿಂದ ತಾನೇ ನಾವು ಕದಿಯುವುದು. ಯಾವುದೇ ಕದಿಯುವುದು ನಮ್ಮ ಒಂದು ಅಪೇಕ್ಷೆಯಿಂದ. ಕಾಮದ ಅಪೇಕ್ಷೆ ಇದ್ರೆ ಕದ್ದು ಪ್ರೀತಿ ಮಾಡುವುದು, ಅದು ಒಂದು ಕಳ್ಳತನ. ಅಥವಾ ವಸ್ತುವಿನ ಅಪೇಕ್ಷೆ ಇದ್ರೆ ಆ ವಸ್ತುವನ್ನು ಕದಿಯುವುದು. ಎಲ್ಲವೂ ಕದಿಯುವುದು ಬರುವುದು, ಕದಿಯುವ ಚಟ ಬರುವುದು ನಮ್ಮಲ್ಲಿ. ಮೋಸ ಮಾಡ್ತಾ ನಮ್ಮ ಒಳಗೆ ಇರುವ ಅಪೇಕ್ಷೆಯನ್ನ ವ್ಯಕ್ತಪಡಿಸ್ಲಿಕ್ಕಾಗದೆ ಗುಟ್ಟಾಗಿ ಮಾಡುವಾಗ ನಾವು ಕಳ್ಳತನ ಮಾಡುವುದು. ಅದಕ್ಕೆ ಕಾಮ ಬೇಡ ಅಂತ ಹೇಳಲಿಲ್ಲ ಬಸವಣ್ಣ, ಕಳಬೇಡ ಅಂತ ಅಂದ್ರು. ಅಂದ್ರೆ ಮನಸ್ಸಿನಲ್ಲಿ ಯಾವುದೇ ಕಳ್ಳತನದ ಭಾವ ಬಂತ ಅದು ಕಾಮ ಪ್ರಚೋದಿತವಾಗಿದೆ ಎಂದು ತಿಳಿದುಕೋ. ಆದ್ದರಿಂದ ಕದಿಯುವ ಮನಸ್ಸಾಗಿದೆ. ಅದು ಯಾವ ಮುಚ್ಚುಮರೆಯ ಕಳ್ಳತನ ಇದ್ದರೂ ಕೂಡ ಅದು ಕಾಮ. ಕೊಲಬೇಡ. ನಾವು ಯಾರನ್ನಾದ್ರೂ ಕೊಲ್ಲುವುದು ಯಾವಾಗ? ನಮಗೆ ಸಿಟ್ಟು ಬಂದಾಗ. ಕ್ರೋಧ. ಕ್ರೋಧ ಬೇಡ ಅಂತ ಹೇಳಿದ್ರೆ ಏನು ಕ್ರೋಧ ಅಂದ್ರೆ ಅಂತ ಇಂಟರ್ಪ್ರಿಟ್ ಮಾಡಿ. ಅಂದ್ರೆ ಯಾವುದನ್ನಾದ್ರೂ ಇಲ್ಲವಾಗಿಸಬೇಕು. ಕೊಲ್ಲುವುದು ಅನ್ನೋದನ್ನು ಫಿಸಿಕಲ್ ಮರ್ಡರ್ ಅಂತ ತಿಳಿಯಬೇಕಾಗಿಲ್ಲ. ಒಂದು ವ್ಯಕ್ತಿಯ ಬೆಳವಣಿಗೆಯನ್ನು ಇಲ್ಲವಾಗಿಸುವುದು, ನಮ್ಮ ಜೊತೆಗಿರುವ ಇನ್ಯಾರನ್ನೋ ಅಸಹನೆಯಿಂದ ಅವರು ಸತ್ತಂತೆ ಮಾಡಿಬಿಡುವುದು, ಅವಮಾನ ಎಲ್ಲವೂ ಬಂತು. ಕ್ರೋಧ ಬೇಡ. ಕಾಮ ಬೇಡ, ಕ್ರೋಧ ಬೇಡ ಅಂತ ಹೇಳುವುದನ್ನ ಕಳಬೇಡ, ಕೊಲಬೇಡ. ಹುಸಿಯ ನುಡಿಯಲು ಬೇಡ. ಯಾವಾಗ ಸುಳ್ಳು? ನಮಗೆ ಲೋಭದ ಅಪೇಕ್ಷೆ ಇದ್ದಾಗ ಮಾತ್ರ. ನಾವು ಲೋಭಿಗಳಾದಾಗ ನಾವು ಹುಸಿ ಮಾತನ್ನಾಡಿ ನಮ್ಮ ಲಾಭಕ್ಕೋಸ್ಕರ, ಲೋಭ ಗಳಿಸುವುದಕ್ಕೋಸ್ಕರ ನಾವು ಯಾವುದನ್ನು ನಮಗೆ ಸಿಗಬೇಕು ಅಂತ ಅಪೇಕ್ಷೆ ಪಟ್ಟ ಲಾಭ ಇದೆ ಅದನ್ನು ಪಡೆಯುವುದಕ್ಕೋಸ್ಕರ ನಾವು ಹುಸಿಯನ್ನಾಡುತ್ತೇವೆ. ಇಲ್ಲದಿದ್ದರೆ ಹುಸಿಯನ್ನಾಡೋದಿಲ್ಲ. ಸತ್ಯವಾಕ್. ಇವತ್ತು ನನಗೆ ಇವರು ನನ್ನನ್ನು ಕರೆಸಿದ್ದಾರೆ, ಇವರನ್ನು ಮೆಚ್ಚಿಸಬೇಕು, ಇವರು ನಾಳೆ ನನ್ನನ್ನ ಒಪ್ಪಿಕೊಳ್ಬೇಕು ಅನ್ನೋ ಮಾತುಗಳೆಲ್ಲ ನನಗೆ ಅಡ್ಡಿಯಾದಾಗ ನಾನು ಸತ್ಯ ಹೇಳಲ್ಲ, ಸುಳ್ಳು ಸುಳ್ಳು ಹೇಳಿ ಮೆಚ್ಚಿಸಿ ಹೋಗ್ತೇನೆ. ಸಪೋಸ್ ಆ ಸುಳ್ಳು ನಾಳೆ ನನ್ನನ್ನು ಮತ್ತೆ ಕರೀಲಿ, ನನಗೆ ಮತ್ತೆ ಅಮೆರಿಕಕ್ಕೆ ಬರುವ ಅವಕಾಶ ಆಗಲಿ ಅನ್ನುವ ಭಾವವಿದ್ರೆ ನಾನು ಹುಸಿಯನ್ನಾಡ್ತಾ ಇರ್ತೇನೆ. ಲೋಭ ಅದಕ್ಕೆ ಕಾರಣ. ಸಪೋಸ್ ಇದು ಯಾವುದರ ಬಾಧೆಯೇ ಇಲ್ಲ, ಕರೆದರುಂಟು ಕರೀಲಿಲ್ಲದಿದ್ರೆ ಇಲ್ಲ, ನಾನು ಬದುಕುವುದು ನನ್ನ ದಾರಿ ಅಂದವನಿಗೆ ಸತ್ಯದ ಜೊತೆಗೆ ಒಪ್ಪಂದವಿಲ್ಲ. ಅವನು ಸುಳ್ಳು ಮಾತನಾಡುವ ಸಾಧ್ಯತೆಗಳೇ ಇಲ್ಲ. ಅದನ್ನು ಅವರು ಹೇಳಿದ್ರು, ಹುಸಿಯ ನುಡಿಯಲು ಬೇಡ. ಹಾಗಾಗಿ ಲೋಭ ಬೇಡ. ಇನ್ನು ತನ್ನ ಬಣ್ಣಿಸಬೇಡ. ಯಾರಿಗೆ? ನಮ್ಮನ್ನು ನಾವು ಕಂಡಾಪಟ್ಟೆ ಹೊಗಳುವುದು ಯಾವಾಗ? ಒಂದು ನಾನೇ ಅನ್ನುವ ಮೋಹ ಕವಿದಾಗ. ನನ್ನನ್ನು ಬಿಟ್ರೆ ಇನ್ಯಾರು ಇಲ್ಲ. ಅಜ್ಞಾನ. ಮೋಹ ಅನ್ನುವ ಶಬ್ದಕ್ಕೆ ಸಂಸ್ಕೃತದಲ್ಲಿ ಅಟ್ಯಾಚ್ಮೆಂಟ್ ಅಂತ ಅರ್ಥ ಅಲ್ಲ, ಮೌಢ್ಯ ಅಂತ ಅರ್ಥ, ಅಜ್ಞಾನ ಅಂತ ಅರ್ಥ, ಸರಿಯಾಗಿ ತಿಳುವಳಿಕೆ ಇಲ್ಲದ ಪ್ರಮಾದ ಅಂತ ಅರ್ಥ. ಅದು ಯಾವಾಗ ಆಗುದು? ನಾನೇ ಶ್ರೇಷ್ಠ. ನಾವು ಕೆಲವೊಮ್ಮೆ ಎಷ್ಟು ಸಾರಿ ನಿಂತ್ಕೊಂಡು ಎದುರಿನವ್ರು ಏನ್ ತಿಳಿತಾರೆ ಅಂತ ಗೊತ್ತಿಲ್ಲದೆ ನಮ್ಮ ಉದುದ್ದವಾಗಿ ನಮ್ಮ ಇಡೀ ಜಾತಕ ಹೇಳ್ತಿರ್ತೀವಿ. ನಾವಂಥವ್ರು, ನಾವಿಂಥವರು, ನಾನು ಏನೂ ಅಲ್ಲ ಅಂತ ಗೊತ್ತಿಲ್ಲದೆ ಮಾತನಾಡುವ ದೊಡ್ಡ ಪ್ರವರ. ಅದು ಆಗುವುದು ಯಾವಾಗ? ನಾನೇ ಅಲ್ಲ ಅನ್ನುವ ಮೋಹದಿಂದ. ಆಮೇಲೆ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ಎದುರಿನವರನ್ನ ಯಾವಾಗ ಹಳಿಯೋದು? ಮದದಿಂದ. ನನಗೆ ಯಾವಾಗ ಅಹಂಕಾರ ಬಹಳ ಇರ್ತದೆ ಆಗ ನಾನು ಎದುರಿನವರನ್ನು ಎಷ್ಟು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಅಷ್ಟು ಕಡಿಮೆ ಮಾಡ್ತೇನೆ. ನನ್ನ ಒಳಗೆ ಮದ ಕಡಿಮೆ ಆದಾಗ ನನಗೆ ಇನ್ನೊಬ್ಬನ ಬಗ್ಗೆ ಕೆಟ್ಟದ್ದು ಮಾತನಾಡುವುದೇ ಸಾಧ್ಯವಾಗುವುದಿಲ್ಲ. ನನಗಿಂತ ಕಿರಿಯರಿಲ್ಲ ಅನ್ನುವ ಭಾವ ಬಂತು. ಇವನಾರವ ಎನ್ನದಿರು, ಇವ ನಿಮ್ಮವ ಎಂದಿರಿಸಯ್ಯ, ನಿಮ್ಮ ಮನೆಯ ಮಗನೆಂದಿರಿಸಯ್ಯ ಅನ್ನುವಷ್ಟು ಸಣ್ಣ ವ್ಯಕ್ತಿತ್ವ ಒಂದು ಮಗುವಿನ ಹಾಗೆ ಆಗ್ಲಿಕ್ಕೆ ಸಾಧ್ಯ ಆಯಿತು. ಅದನ್ನ ಬಸವಣ್ಣ ಹೇಳಿದ್ರು, ಇದಿರ ಹಳಿಯಲು ಬೇಡ. ಮತ್ತೆ ಯಾರಿಗೆ ಮತ್ಸರ ಉಂಟೋ ಅವನು ಮಾತ್ರ ಅನ್ಯರಿಗೆ ಅಸಹ್ಯ ಪಡ್ತಾನೆ. ಇನ್ನೊಬ್ಬ ಆ ಮನೆಯವ್ರ ಮನೆ ಚೆನ್ನಾಗಿದೆ, ನಮ್ಮ ಮನೆ ಚೆನ್ನಾಗಿಲ್ಲ, ಅವನು ಕಾರ್ ತಗೊಂಡಿದ್ದಾನೆ, ನಮ್ಮ ಕಾರು ಕಮ್ಮಿ ಇದೆ, ಎಲ್ಲ ಮತ್ಸರಗಳಿಂದ ಹುಟ್ಟುವ ಭಾವ. ಆದ್ರಿಂದ ಏನ್ ಮಾಡ್ತೇವೆ? ಅವನ ಕಡೆ ನೋಡ್ಲಿಕ್ಕೆ ಸ್ವಲ್ಪ ಅಸಹ್ಯ ಪಡ್ತೇವೆ. ಅದು ಅಸಹ್ಯ ಅಲ್ಲ, ನಮಗೆ ಸಹನೆಯಾಗದ ಒಳಗಿನ ಒದ್ದಾಟ, ಅದು ಅಸಹ್ಯ. ಯಾಕೆ ಹುಟ್ಟಿತು? ನಮ್ಮ ಒಳಗೊಂದು ಮತ್ಸರ ಇದೆಯಲ್ಲ, ಅದರ ಪರಿಣಾಮವಾಗಿ ಹುಟ್ಟಿತು. ಹಾಗಾಗಿ ಅನ್ಯರಿಗೆ ಅಸಹ್ಯ ಪಡಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಇದಲ್ಲದೆ ಕೂಡಲ ಸಂಗಮನನ್ನು ಒಲಿಸುವ ಪರಿ ಇಲ್ಲ ಅಂತ ಬಸವಣ್ಣ ಬಹಳ ಚೆನ್ನಾಗಿ ಹೇಳಿದ್ರು. ಆದ್ರೆ